ಬಂದಿರ್ತಾರ ಅವ್ರಿಗೆ ನೀ ಪ್ರಸಾದ ಮಾಡು ಅಂತನ್ನೋರು ಗುರು, ಅನು ತನು ಕೇಳೋರು ಗುರು. ಯಾವ ದೇವರು ನಿಮ್ಮ ಕಣ್ಣು ತೆರ ನೋಡೋದಿಲ್ಲ, ಯಾವ ದೇವರು ನೀವು ಎಲ್ಲಿತ್ರ ಬಂದಿ ಅಂತ ಕೇಳೋದಿಲ್ಲ, ನಿನ್ನ ಯೋಗಕ್ಷೇಮ ಕೇಳೋದಿಲ್ಲ. ನಮಗ್ ಹುಚ್ಚುತನ ಹಿಡಿಸ್ಯಾರ ಜ್ಯೋತಿಷ್ಯರು. ನೆನಪಿಟ್ಕೊಳ್ರಿ, ಬಗಲ ಕೂಸಿಟ್ಕೊಂಡು ಊರು ತುಂಬ ಹುಡುಕಾಡಕತ್ತಾರ ಅಂದಂಗ ನಾವು ಗುರುಗಳನ್ನು ಬಿಟ್ಟು ಅನ್ಯ ದೇವರಿಗೆ ತಲೆ ಬಾಕೋತ ಹೊಂಟೀವಿ. ಯಾವ ದೇವರು ಕಣ್ತಿರೋದಿಲ್ಲ ನಮಗ. ಆ ದೇವರ ಸ್ವರೂಪನ ಆ ದೇವ್ರ ಹೇಳ್ತದಂತ. ಏನು ಹೇಳ್ತದ? ನೀ ನನ್ನ ಹತ್ರ ಬರಬೇಕಾದ್ರೆ ನಾ ಹೆಂಗಿರ್ತೀನಿ ಹಂಗಿದ್ರೆ ನೀನು ಮಾನವ ಜನ್ಮ ಸಾರ್ಥಕ ಆಗ್ತದೆ. ನಾ ಯಾರು ಕೂಡ ಮಾತಾಡಂಗಿಲ್ಲ, ಯಾವ ವೈರಿ ಬಂದರೂ ನಾನು ದ್ವೇಷ ಮಾಡೋದಿಲ್ಲ. ಬಡವಿರ್ಲಿ ಶ್ರೀಮಂತಿರ್ಲಿ ನೋಡ್ತೀನಿ ಅಷ್ಟೇ, ಮಾತಾಡೋದಿಲ್ಲ, ದ್ವೇಷ ಮಾಡೋದಿಲ್ಲ, ನಾನು ಜಾತಿ ಎಣಿಸಂಗಿಲ್ಲ, ನಾ ಹೆಂಗಿರ್ತೀನಿ ಹಂಗಿರ ಅಂತಾರ ಅವರು. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಹೇಳೋದು ಇಷ್ಟೇ, ಮಾನವ ಜನ್ಮ ಬಂದದಂತಂದ್ರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ವಿಧವತ್ತವಾಗಿ ಗುರುಗಳಿಗೆ ನೀ ಶರಣಾಗತನಾಗು. ಎಲ್ಲಿ ತನಕ ನೀ ಶರಣಾಗತನಾಗೋದಿಲ್ಲ ಅಲ್ಲಿ ತನಕ ನೀನು ಹುಟ್ಟು ಸಾವು ತಪ್ಪಿದ್ದಲ್ಲ ತಮ್ಮ. ಅದಕ್ಕೆ ಗುರು ಮಾಡ್ಕೋಬೇಕು, ಆಮೇಲೆ ಲಗ್ನ ಮಾಡ್ಕೋಬೇಕು. ಗುರುವಿನ ಮಕ್ಕಳಾಗಬೇಕು ನಾವು. ಮೊದಲ ಗುರುವಿನ ಮಕ್ಕಳಾಗೋ ತನಕ ನಮಗೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ರು ಕಚ್ಚಾ ರೇ ಕಚ್ಚಾ ನಹಿ ಗುರು ಕಾ ಬಚ್ಚಾ, ಓ ಬಿ ಕಚ್ಚಾ ರೇ ಕಚ್ಚಾ ನಹಿ ಗುರು ಕಾ ಬಚ್ಚಾ. ಅರೇ ಆಗೆ ಕೈ ಕೂ ದೇಖ್ತಾ ಜರಾ ಪೀಛೆ ದೇಖ್. ಬರೇ ಮುಂದೆ ನೋಡಕ್ ಹೋಗ್ಬೇಡ, ಬಿಲ್ಡಿಂಗ್ ನೋಡಕ್ ಹೋಗ್ಬೇಡ, ಬರೇ ಸಫಾರಿ ಗಾಡಿ ನೋಡಕ್ ಹೋಗ್ಬೇಡ. ನೀ ಸೈಕಲ್ ಮ್ಯಾಗ ಇರು, ಸೈಕಲ್ ಮೋಟರ್ ಮ್ಯಾಗ ಇರು, ಛಪ್ಪರದಾಗ ಇರು, ಸತ್ಯದಿಂದ ಇರು. ಹಿಂದೆ ಮಾಡಿಲ್ಲ ಅಂತ ತಿಳ್ಕೊಂಡ ನಿನಗಿಲ್ಲ, ಈಗ ಮಾಡು. ನಿಂತಕ್ಕೆ ರೊಕ್ಕಿಲ್ಲ ಅಂತಂದ್ರೆ ಬಂದು ಸೇವಾ ಮಾಡು. ಸೇವಾ ಹೆಂಗೆ ಮಾಡಬೇಕು? ಯಾರು ನೋಡಿರಬಾರ್ದು ಅಂತ ಸೇವಾ ಭಗವಂತ ನೋಡಿರ್ಬೇಕಂತ ಹೇಳಿ ಇವತ್ತ ಗುರು ಕರುಣೆ ಆಗಬೇಕಾಗಿತ್ತು. ಅಂದ್ರೆ ನಾವೇನು ಮಾಡಬೇಕು? ಅಹಂಕಾರ ಒಳಗ ದುರಹಂಕಾರ ಅಂತಕ್ಕಂಥದ್ದು ಇರ್ತದೆ. ಆ ದುರಹಂಕಾರ ಇದ್ದ ಮನುಷ್ಯನಿಗೆ ಗುರುವಿನ ಕರುಣೆ ಆಗೋದಿಲ್ಲ ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ.